ಕರ್ನಾಡಿನ ಸಮಸ್ತ ಭಾವಿ ವಕೀಲರಿಗೆ ಕಾಮದಿನಲ್ಲ ಕಡೆ ನಮಸ್ತೆ ಆತ್ಮೀಯ ಸ್ನೇಹಿತರೆ. ನಾವು ಇಂದಿನ ತರಗತಿಯಲ್ಲಿ 3 ಇಯರ್ಸ್ ಎಲ್ವಿ ಸಂಬಂಧಪಟ್ಟಂತೆ ನೋಡ್ಕೊಂಡು ಬರೋಣ. ಯಾವ ಸೆಮ್ ಸರ್ ಇವತ್ತು ಯಾವ ಸಬ್ಜೆಕ್ಟು ಯಾವ ಸೆಮ್ಮಲ್ಲಿ ನೀವು ಕ್ಲಾಸನ್ನು ನಡೆಸ್ಕೊಡ್ತೀರಾ ಅಂತ ನಿಮಗೆ ಒಂದು ಡೌಟ್ ಇರ್ತದೆ. ನೋಡಿ ಆತ್ಮೀಯ ಸ್ನೇಹಿತರೆ, ನಾನು ಇಂದಿನ ತರಗತಿಯಲ್ಲಿ 3 ಇಯರ್ಸ್ ಎಲ್ ಬಿ 5th ಸೆಮ್ಗೆ ಸಂಬಂಧಪಟ್ಟಂತೆ CPC ಮೀನ್ಸ್ ಒಂದು ದೊಡ್ಡ ಸಬ್ಜೆಕ್ಟ್, ಇದು ತುಂಬ ಲಾರ್ಜ್ ಆ್ಯಕ್ಟ್, ಇದು ತುಂಬ ಸಿಂಪಲ್ ಆಗಿ ತಿಳಿಸ್ಕೊಡ್ತೀನಿ ಆತ್ಮೀಯ ಸ್ನೇಹಿತರೆ. ಇಂದಿನ ತರಗತಿಯಲ್ಲಿ ನಾನು ಬರೀ ಓನ್ಲಿ ಸಿಲೆಬಸನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ ಡೀಟೇಲ್ ಆಗಿ. KSL ಯೂನಿವರ್ಸಿಟಿ ಹುಬ್ಳಿಯವರು ಪ್ರಿಸ್ಕ್ರೈಬ್ ಮಾಡಿರುವಂಥ 5 ಯೂನಿಟಲ್ಲಿ ಅಳವಡಿಸಿರುವಂತಹ ಸಿಲೆಬಸನ್ನು ಇಂದಿನ ತರಗತಿಯಲ್ಲಿ ತಿಳಿಸ್ಕೊಡ್ತೀನಿ. ನೋಡಿ, ಸಬ್ಜೆಕ್ಟ್ ಹೆಸರು ಬಂದ್ಬಿಟ್ಟು ನಮಗೆ ಸಿವಿಲ್ ಪ್ರೊಸೀಜರ್ ಕೋಡ್ ಅಂಡ್ ಲಿಮಿಟೇಷನ್ಸ್ ಆ್ಯಕ್ಟ್. ಆತ್ಮೀಯ ಸ್ನೇಹಿತರೆ ಗಮನಿಸಿ, ಇಲ್ಲಿ ಇನ್ನೊಂದು ಆ್ಯಕ್ಟನ್ನು ಕೂಡ ಇನ್ಕ್ಲೂಡ್ ಮಾಡಿದ್ದಾರೆ ನಿಮಗೆ, ಲಿಮಿಟೇಷನ್ ಆ್ಯಕ್ಟ್ ಅಂತ ಹೇಳ್ಬಿಟ್ಟು. ಸಿವಿಲ್ ಪ್ರೊಸೀಜರ್ ಕೋಡ್ ಅಂದರೆ ದಿವಾನಿ ಪ್ರಕ್ರಿಯಾ ಸಂಹಿತೆ 1908 ನೀವು ಕಲಿತೀರಾ ಇಲ್ಲಿ ಈ ಸೆಮ್ಮಲ್ಲಿ 3 ಇಯರ್ಸ್ ಎಲ್ ಬಿ 5th ಸೆಮ್ಮಲ್ಲಿ. ಅದೇ ರೀತಿಯಾಗಿ ಈ ಸೆಮ್ಮಲ್ಲಿ ನಿಮಗೆ ಲಾಸ್ಟ್ ಯೂನಿಟಲ್ಲಿ ಲಿಮಿಟೇಷನ್ಸ್ ಆ್ಯಕ್ಟ್ ಮೀನ್ಸ್ ಹಂಗಂದರೆ ಕಾಲ ಪರಿಮಿತಿ ಅಧಿನಿಯಮ 1963 ತಿಳಿಸ್ಕೊಡ್ತೀವಿ ಆತ್ಮೀಯ ಸ್ನೇಹಿತರೆ. ನೋಡಿ, ಫಸ್ಟ್ ಯೂನಿಟಲ್ಲಿ ಏನಾಯ್ತು ನೋಡ್ಕೊಂಡು ಬರೋಣ. ಫಸ್ಟ್ ಯೂನಿಟಲ್ಲಿ ನೋಡೋದಾದರೆ ನೀವು ಗಮನಿಸಿ, ಸ್ಲೈಡ್ ನಿಮಗೆ ಕ್ಲಿಯರಾಗಿ ಕಾಣಿಸ್ತೆ ಅಂತ ನಾನು ಭಾವಿಸ್ತೇನೆ. ನೋಡಿ, ಹಲೋ ಆತ್ಮೀಯ ಸ್ನೇಹಿತರೆ, ನಾನು ಕೊಟ್ಟಿರುವಂಥ ಸ್ಲೈಡ್ ನಿಮಗೆಲ್ಲರಿಗೂ ಕೂಡ ಕ್ಲಿಯರಾಗಿ ಕಾಣಿಸ್ತೆ ಅಂತ ನಾನು ಭಾವಿಸ್ತೇನೆ. ಮುಂದುವರೆದು ಗಮನಿಸಿ, ಫಸ್ಟ್ ಯೂನಿಟಲ್ಲಿ ಏನಾಯ್ತು ಅಂದ್ರೆ ಅಬ್ಸರ್ವ್ ಮಾಡೋದಾದ್ರೆ ಸಿವಿಲ್ ಪ್ರೊಸೀಜರ್ ಕೋಡ್ ಕಾನ್ಸೆಪ್ಟನ್ನು ನೋಡ್ತೀರಾ. ಹಂಗಂದ್ರೆ ಏನು ಅಂತ ಇದೆ ನೋಡ್ತೀರಾ. ಇಂಟ್ರೊಡಕ್ಷನ್ಸ್, ಅದರಲ್ಲಿ ಪರಿಚಯ, ಡಿಸ್ಟಿಂಕ್ಷನ್ಸ್ ಬಿಟ್ವೀನ್ ಪ್ರೊಸೀಜರ್ ಲಾ ಆ್ಯಂಡ್ ಸಬ್ಸ್ಟೆಂಟಿವ್ ಲಾ ತುಂಬ ಇಂಪಾರ್ಟೆಂಟು ನಿಮಗೆ. ಪ್ರೊಸೀಜರ್ ಲಾ ಆ್ಯಂಡ್ ಸಬ್ಸ್ಟೆಂಟಿವ್ ಲಾ, ಪ್ರೊಸೀಜರ್ ಲಾ ಏನು ಹೇಳ್ತದೆ ಅನ್ನೋ ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅಂತ ಈಗಾಗಲೇ ನಾನು ಹಲವಾರು ವಿಡಿಯೋಗಳಲ್ಲಿ ತಿಳಿಸ್ಕೊಟ್ಟಿದ್ದೇನೆ. ಸಬ್ಸ್ಟೆಂಟಿವ್ ಲಾ, ಸರ್ ಏನು ಸಬ್ಸ್ಟೆಂಟಿವ್ ಲಾ ಪ್ರೊಸೀಜರ್ ಲಾ ಏನು ಡಿಫ್ರೆಂಟ್ ಇದೆ ಅಂದರೆ, ಸಬ್ಸ್ಟೆಂಟಿವ್ ಲಾ ಅಂದರೆ ನಾವು ಕನ್ನಡದಲ್ಲಿ ಸಾರಭೂತ ಕಾನೂನು ಅಂತ ಕರಿತೀವಿ. ಅದೇ ರೀತಿಯಾಗಿ ಪ್ರೊಸೀಜರ್ ಲಾ ಅನ್ನು ನಾವು ಕನ್ನಡದಲ್ಲಿ ಪ್ರಕ್ರಿಯಾತ್ಮಕ ಕಾನೂನು ಅಂತ ತಿಳಿಸ್ಕೊಡ್ತೀವಿ ಆತ್ಮೀಯ ಸ್ನೇಹಿತರೆ. ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಸಬ್ಸ್ಟೆಂಟಿವ್ ಲಾ ಏನು ತಿಳಿಸ್ಕೊಡ್ತೆ ಅಂತ ನಿಮಗೆ ಒಂದು ಡೌಟ್ ಇರ್ತದೆ. ಸಬ್ಸ್ಟೆಂಟಿವ್ ಲಾ ಬಂದ್ಬಿಟ್ಟು ನಿಮಗೆ ಒಬ್ಬ ವ್ಯಕ್ತಿಗೆ ಇರುವಂಥ ಹಕ್ಕು ಮತ್ತು ಕರ್ತವ್ಯಗಳನ್ನು ತಿಳಿಸ್ಕೊಡ್ತದೆ. ಸಬ್ಸ್ಟೆಂಟಿವ್ ಲಾ ಮೀನ್ಸ್ ಸಾರಭೂತ ಕಾನೂನು ಅಂತ ಹೇಳ್ಬಿಟ್ಟು. ಅದೇ ರೀತಿಯಾಗಿ ಪ್ರೊಸೀಜರ್ ಲಾ, ಏನು ಪ್ರೊಸೀಜರ್ ಲಾ ಮೀನ್ಸ್ ಪ್ರಕ್ರಿಯಾತ್ಮಕ ಕಾನೂನು ಅಂತ ಕರಿತೀವಲ್ವಾ, ಈ ಕಾನೂನು ಸಬ್ಸ್ಟೆಂಟಿವ್ ಲಾ ಅಲ್ಲಿರುವಂತಹ ಹಕ್ಕು ಮತ್ತು ಕರ್ತವ್ಯಗಳನ್ನು ಯಾವ ರೀತಿಯಾಗಿ ಜಾರಿಗೊಳಿಸಬೇಕು ಅಂತ ಹೇಳ್ಬಿಟ್ಟು ಪ್ರೊಸೀಜರ್ ಲಾ ತಿಳಿಸ್ಕೊಡ್ತದೆ. ಅದನ್ನು ನಾನು ಮುಂದಿನ ತರಗತಿಯಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಈಗ ನೋಡಿ, ನೆಕ್ಸ್ಟ್ ಒಂದು ಟಾಪಿಕ್ ಹಿಸ್ಟ್ರಿ ಆಫ್ ದಿ ಕೋಡ್. ಈಗ ಏನು ಕಾಯ್ದೆ ಸಂಬಂಧಪಟ್ಟಂತೆ ಇಷ್ಟು ಹಿನ್ನೆಲೆ ತಿಳ್ಕೊಳ್ತೀರಾ. ಇದು ಎಕ್ಸ್ಟೆಂಟ್ ಅಂಡ್ ಇಟ್ಸ್ ಅಪ್ಲಿಕೇಶನ್ಸ್, ಇದರ ವ್ಯಾಪ್ತಿ ಇರ್ಬೋದು, ಇದು ಅಪ್ಲಿಕೇಶನ್ ಯಾರಿಗೆ ಅನ್ವಯಿಸ್ತದೆ ಎಂಬುದು ತಿಳಿಸ್ಕೊಡ್ತೀವಿ ಆತ್ಮೀಯ ಸ್ನೇಹಿತರೆ. ಅದೇ ರೀತಿಯಾಗಿ ಮುಂದುವರೆದು ಗಮನಿಸಿ, ಡೆಫಿನಿಷನ್ಸ್, ತುಂಬ ಪರಿಭಾಷೆಗಳು ಅಥವಾ ವ್ಯಾಖ್ಯಾನಗಳನ್ನು ನೋಡ್ತೀರಾ ಈಗ ಕಾಯ್ದೆ ಸಂಬಂಧಪಟ್ಟಂತೆ ಇಂಪಾರ್ಟೆನ್ಸನ್ನು. ಅದೇ ರೀತಿಯಾಗಿ ಶೂಟ್ಸ್, ದಾವೆಗಳು ಸಂಬಂಧಪಟ್ಟಂತೆ ಜುರಿಸ್ಡಿಕ್ಷನ್ಸ್ ಆಫ್ ದಿ ಸಿವಿಲ್ ಕೋಡ್ಸ್, ತುಂಬ ಇಂಪಾರ್ಟೆಂಟು ಕಾನ್ಸೆಪ್ಟು. 16 ಮಾರ್ಕ್ಸಿಗೆ ಇಲ್ಲಿ 10 ಮಾರ್ಕ್ಸಿಗೆ ಕೇಳೋಂಥ ಒಂದು ಕಾನ್ಸೆಪ್ಟ್ ಇದು. ಜುರಿಸ್ಡಿಕ್ಷನ್ಸ್ ಆಫ್ ದಿ ಸಿವಿಲ್ ಕೋಡ್ಸ್ ಅಂತ ಕೇಳ್ತಾ ಇರ್ತಾನೆ ಪದೇ. ಏನು ಅಧಿಕಾರ ನ್ಯಾಯ ವ್ಯಾಪ್ತಿ ಯಾವುದಕ್ಕಿದೆ, ಅಧಿಕಾರ ವ್ಯಾಪ್ತಿಗಳ ಸಂಬಂಧಪಟ್ಟಂತೆ ಕೆಲವೊಂದು ವಿಧಗಳನ್ನು ನೋಡ್ತೀರಾ. ಅದೇ ರೀತಿಯಾಗಿ ಮುಂದುವರೆದು ಗಮನಿಸಿ, ಕೈಂಡ್ಸ್ ಆಫ್ ಜುರಿಸ್ಡಿಕ್ಷನ್ಸ್, ಅಧಿಕಾರ ವ್ಯಾಪ್ತಿ ಸಂಬಂಧಿಸಿದಂತೆ ಅನೇಕ ರೀತಿಯ ಅಧಿಕಾರ ವ್ಯಾಪ್ತಿಗಳಿದ್ದಾವೆ ಅಥವಾ ಬಗೆಗಳಿರ್ಬೋದು ಅಥವಾ ಪ್ರಕಾರಗಳು. ಇದ್ರ ಮೇಲೆ ಒಂದು ಕ್ವಶನ್ಸ್ ಅನ್ನು ನಿಮ್ಗೆ ಕಂಪಲ್ಸರಿ ಕೇಳಿರ್ತಾನೆ ಆತ್ಮೀಯ ಸ್ನೇಹಿತರೆ. ಅದೇ ರೀತಿಯಾಗಿ ಜುರಿಸ್ಡಿಕ್ಷನ್ಸ್ ಬಾರ್ ಆನ್ ಶೂಟ್ಸ್ ಆಫ್ ಸಿವಿಲ್ ನೇಚರ್ಸ್, ಏನು ಕಲಂ 9 ಪ್ರಕಾರ ಏನು ಹೇಳ್ತದೆ ಅನ್ನೋದಾದರೆ, ಪ್ರತಿಷೇಧಿತವಾಗಿದ್ದು ಹೊರತು ಎಲ್ಲ ಸಿವಿಲ್ ದಾವೆಗಳನ್ನು ನ್ಯಾಯಾಲಯವು ಅಧಿವಿಚಾರಣೆ ಮಾಡತಕ್ಕದ್ದು ಎಂಬ ಸೆಕ್ಷನ್ಸನ್ನು ಬಗ್ಗೆ ಸಂಪೂರ್ಣ ತಿಳಿಸ್ಕೊಡ್ತೀನಿ. ಅದೇ ರೀತಿಯಾಗಿ ಡಾಕ್ಟ್ರಿನ್ ಆಫ್ ರೆಸ್ ಸಬ್ ಜುಡಿಷಿಯಾ ಆ್ಯಂಡ್ ರೆಸ್ ಸಬ್ ಜುಡಿಕೇಟಾ ಸೆಕ್ಷನ್ಸ್ 10, 11, 12 ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟು ನಿಮಗೆ. ರೆಸ್ ಸಬ್ ಜುಡಿಷಿಯಾ ಮತ್ತು ರೆಸ್ ಸಬ್ ಜುಡಿಕೇಟಾ ಇವೆರಡು ಕಾನ್ಸೆಪ್ಟನ್ನು ಮರ್ಜ್ ಮಾಡಿಬಿಟ್ಟು 16 ಮಾರ್ಕ್ಸಿಗೆ ಇಲ್ಲ 10 ಮಾರ್ಕ್ಸಿಗೆ ಕೇಳೋಂಥ ಒಂದು ಕಾನ್ಸೆಪ್ಟ್ ಇದು ಆತ್ಮೀಯ ಸ್ನೇಹಿತರೆ. ಇಲ್ಲಾಂದರೆ ಸಬ್ ಜುಡಿಷಿಯಾ ಅಥವಾ ಸಬ್ ಜುಡಿಕೇಟಾ ಇದನ್ನು ಡಿವೈಡ್ ಮಾಡಿಬಿಟ್ಟು ನಿಮಗೆ 6 ಮಾರ್ಕ್ಸಿಗೆ ಇಲ್ಲ 8 ಮಾರ್ಕ್ಸಿಗೆ ಕೇಳುವಂಥ ಸಂಭಾವ್ಯತೆ ತುಂಬ ಇದೆ. ಅದ್ರ ಮೇಲೆ ಫೋಕಸ್ ಮಾಡ್ತೀರಾ ನೀವು. ಅದೇ ರೀತಿಯಾಗಿ ಫಾರಿನ್ ಜಡ್ಜ್ಮೆಂಟ್, ವಿದೇಶಿ ತೀರ್ಪುಗಳು ಸೆಕ್ಷನ್ 30 to 14 ಬಗ್ಗೆ ತಿಳಿಸ್ಕೊಡ್ತೀವಿ. ಅದೇ ರೀತಿಯಾಗಿ ಪ್ಲೇಸ್ ಆಫ್ ಶೂಟ್ಸ್. ಆತ್ಮೀಯ ಸ್ನೇಹಿತರೆ ಮುಂದುವರೆದು ಗಮನಿಸಿ, ನೋಡಬೇಕಾಗಿದ್ದು ಸೆಕ್ಷನ್ 15 ರಿಂದ 20 ಏನು ತಿಳಿಸ್ಕೊಡ್ತು ಅಂದರೆ ದಾವೆಯನ್ನು ಹೂಡಬೇಕಾದ ಸ್ಥಳ, ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಇದರಲ್ಲೂ ಕೂಡ ಕ್ವಶನ್ಸನ್ನು ಪದೇ ಕೇಳಿರ್ತಾನೆ. ಪ್ಲೇಸ್ ಆಫ್ ಶೂಟ್ ಸಂಬಂಧಪಟ್ಟ ದಾವೆಯನ್ನು ಹೂಡಬೇಕಾದ ಸ್ಥಳ ಬಗ್ಗೆ ವಿವರಿಸಿ ಅದು ಚರ್ಚಿಸಿ ಅಂತ ಕೇಳ್ತಾನೆ ಆತ್ಮೀಯ ಸ್ನೇಹಿತರೆ. ಅದೇ ರೀತಿಯಾಗಿ ಟ್ರಾನ್ಸ್ಫರ್ಸ್ ಆಫ್ ಕೇಸಸ್, ದಾವೆಗಳಿಗೆ ಸಂಬಂಧಪಟ್ಟಂತೆ ಅಥವಾ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ವರ್ಗಾವಣೆ ತಿಳಿಸ್ಕೊಡ್ತೀವಿ. ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟು ಸೆಕ್ಷನ್ಸ್ 22 to 25. ಈ ಯೂನಿಟಲ್ಲಿ ಸರ್ ಮೋಸ್ಟ್ ಇಂಪಾರ್ಟೆಂಟ್ ಅಂತೀರಾ, ಹಂಗಾದ್ರೆ ನಾವು ಯಾವ್ದು ಓದಬೇಕು ಅಂತ ನಿಮ್ಗೆ ಒಂದು ಡೌಟ್ ಇರ್ತದೆ. ನೋಡಿ, ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ ಆತ್ಮೀಯ ಸ್ನೇಹಿತರೆ. ನಾನು ಮತ್ತೆ ಹೇಳ್ತಿದ್ದೀನಿ ನಿಮಗೆ, ಈ ಯೂನಿಟಲ್ಲಿ ನಿಮಗೆ ಜುರಿಸ್ಡಿಕ್ಷನ್ಸ್ ಆಫ್ ದಿ ಸಿವಿಲ್ ಕೋಡ್ಸ್ ಇದ್ರ ಮೇಲೆ ಒಂದು ಕ್ವಶನ್ಸ್ ರೈಸ್ ಆಗುತ್ತೆ. ಫಸ್ಟ್ ಒಂದು ಟಾಪಿಕ್ ಆಯಿತು. ಅದೇ ರೀತಿಯಾಗಿ ಡಾಕ್ಟ್ರಿನ್ ಆಫ್ ರೆಸ್ ಸಬ್ ಜುಡಿಷಿಯಾ ಅಂಡ್ ರೆಸ್ ಜುಡಿಕೇಟಾ
ದಾವೆಯ ತಡೆ, ಕನ್ನಡದಲ್ಲಿ ಇದನ್ನು ನಾವು ದಾವೆಯ ತಡೆ ಮತ್ತು ಪೂರ್ವ ನ್ಯಾಯ ಅಂತ ಕರಿತೀವಿ ಆತ್ಮೀಯ ಸ್ನೇಹಿತರೆ. ಇದ್ರ ಮೇಲೆ ಒಂದು ಕ್ವಶನ್ಸನ್ನು ರೇಸ್ ಮಾಡ್ತಾನೆ. ಅಲ್ಲಿಗೆ 2 ಕ್ವಶನ್ಸ್ ಆಯಿತು. ನಿಮಗೆ ಫಾರಿನ್ ಜಡ್ಜ್ಮೆಂಟ್ ಬಂದುಬಿಟ್ಟು 6 ಮಾರ್ಕ್ಸಿಗೆ 8 ಮಾರ್ಕ್ಸ್ ಕ್ವಶನ್ಸು. ಅದೇ ರೀತಿಯಾಗಿ ಪ್ಲೇಸ್ ಆಫ್ ಶೂಟ್ಸ್ ನಾನು ಹೇಳ್ತಾ ಅರ್ಥ ಆಗ್ತದೆ ಅಂತ ನಾನು ಭಾವಿಸ್ತೇನೆ. ಪ್ಲೇಸ್ ಆಫ್ ಶೂಟ್ಸ್ ಇದೊಂದು ಕಾನ್ಸೆಪ್ಟ್, ನಿಮಗೆ ಇದೊಂದು ಕ್ವಶನ್ಸ್ ಆಗುತ್ತೆ. ಅದರಿಂದ ಅದು ಹೊರತುಪಡಿಸಿದರೆ ಟ್ರಾನ್ಸ್ಫರ್ ಆಫ್ ಕೇಸಸ್, ದಾವೆಗಳ ವರ್ಗಾವಣೆ, ಇಲ್ಲಿ 4 ಕ್ವಶನ್ಸು ಇಂಪಾರ್ಟೆಂಟ್ ಕ್ವಶನ್ಸ್ ಅದು ನಿಮಗೆ 16 ಮಾರ್ಕ್ಸಿಗೆ 10 ಮಾರ್ಕ್ಸಿಗೆ ಆತ್ಮೀಯ ಸ್ನೇಹಿತರೆ. ಇನ್ನು ಪ್ರೊಸೀಜರ್ ಲಾ ಅಂಡ್ ಸಬ್ಸ್ಟೆಂಟಿವ್ ಲಾ ಇದೆಯಲ್ಲ, ಇದು 6 ಮಾರ್ಕ್ಸಿಗೆ 8 ಮಾರ್ಕ್ಸಿಗೆ ಕೇಳೋ ಅಂತ ಒಂದು ಕಾನ್ಸೆಪ್ಟು. ರೀಸೆಂಟಾಗಿ ನಾವು ಮೊನ್ನೆ ರೀಸೆಂಟಲ್ಲಿ ಎಕ್ಸಾಮ್ ಪೇಪರನ್ನು ನೋಡಿದರೆ ನಿಮಗೆ ಪ್ರೊಸೀಜರ್ ಲಾ ಮತ್ತು ಒಂದು ಸಬ್ಸ್ಟೆಂಟಿವ್ ಲಾ ಬಗ್ಗೆ ವ್ಯತ್ಯಾಸವನ್ನು ಕೇಳಿದ್ದಾನೆ. ಅದನ್ನು ಹೊರತುಪಡಿಸಿದರೆ ನಿಮಗೆ ಇಲ್ಲಿ ದಾವೆ ಅಂದರೆ ಏನು, ದಾವೆಯ ವಿವಿಧ ಹಂತಗಳನ್ನು ವಿವರಿಸಿ ಅಂತ ಹೇಳ್ಬಿಟ್ಟು ಒಂದು ಕ್ವಶನ್ಸ್ ರಿಪೀಟ್ ಆಗಿರ್ತದೆ. ಅದ್ರ ಮೇಲೆ ಕೂಡ ಫೋಕಸ್ ಮಾಡ್ತೀರಾ. ಟೋಟಲ್ ಆಗಿ 5 ಕ್ವಶನ್ಸು 16 ಮಾರ್ಕ್ಸಿಗೆ, 2 ರಿಂದ 3 ಕ್ವಶನ್ಸು 6 ಮಾರ್ಕ್ಸಿಗೆ 8 ಮಾರ್ಕ್ಸಿಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ಮುಂದುವರೆದು ಗಮನಿಸಿ. ಯೂನಿಟ್ 2 ಅಲ್ಲಿ ನೋಡೋದಾದರೆ ಇನ್ಸ್ಟಿಟ್ಯೂಷನ್ಸ್ ಆಫ್ ಶೂಟ್ಸ್ ಆ್ಯಂಡ್ ಸಮನ್ಸ್, ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟು ನೋಡಿ ಗಮನಿಸಿ. ಯೂನಿಟ್ 2 ಅಲ್ಲಿ ನೋಡೋದಾದರೆ ಇನ್ಸ್ಟಿಟ್ಯೂಷನ್ಸ್ ಆಫ್ ಶೂಟ್ಸ್ ಆ್ಯಂಡ್ ಸಮನ್ಸ್ ಅನ್ನು ನೋಡೋದಾದರೆ ಆತ್ಮೀಯ ಸ್ನೇಹಿತರೆ ಗಮನಿಸಿ. ಏನು ಯಾವ ರೀತಿಯಾಗಿ ದಾವೆಗಳನ್ನು ಹೂಡುವುದು, ಸಂಬಂಧಪಟ್ಟ ಸಮನ್ಸ್ಗಳಿರ್ಬೋದು. ಸೆಕ್ಷನ್ಸ್ 26 ಬಗ್ಗೆ ನೀವು ಯಾವ ರೀತಿ ದಾವೆಗಳನ್ನು ಹೂಡುವ ಬಗ್ಗೆ ತಿಳಿಸ್ಕೊಡ್ತದೆ. ಅದೇ ರೀತಿ ಆರ್ಡರ್ ಮೀನ್ಸ್ ಆದೇಶ, ಅಥವಾ ಕನ್ನಡದಲ್ಲಿ ನಾವು ಆರ್ಡರನ್ನು ಕ್ರಮಾದೇಶ ಅಂತ ಕರಿತೀವಿ ಅಥವಾ ಆದೇಶ ಅಂತ ಕರಿತೀವಿ. ಸಂಬಂಧಪಟ್ಟಂತೆ ಆದೇಶದೊಳಗೆ ಅಥವಾ ಕ್ರಮಾದೇಶದೊಳಗೆ ಕೆಲವೊಂದು ನಿಯಮಗಳನ್ನು ನೋಡಬೇಕಾಗ್ತದೆ. ನೀವು ರೂಲ್ಸ್ ಅಂತ ಇರ್ತವೆ. ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳು ಇವೆಲ್ಲ ತುಂಬ ಲಾರ್ಜ್ ಅನಿಸುತ್ತೆ ನಿಮಗೆ. ತುಂಬ ಸಿಂಪ್ಲಿಫೈ ಹೇಳ್ಕೊಂಡು ಹೋಗ್ತೀವಿ ಒಂದೊಂದನೇ ಆಗಿ. ಗಮನಿಸಿ, ಇಲ್ಲಿ ನೀವು ಗಮನಿಸಬೇಕಾಗಿದ್ದು ಇನ್ಸ್ಟಿಟ್ಯೂಷನ್ಸ್ ಆಫ್ ಶೂಟ್ಸ್ ಆ್ಯಂಡ್ ಸಮನ್ಸ್ ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಈ ಯೂನಿಟಲ್ಲಿ. ಯೂನಿಟ್ 2 ಅಲ್ಲಿ ತುಂಬ ಇಂಪಾರ್ಟೆಂಟು. ಅದರಲ್ಲಿ ಸೆಕ್ಷನ್ಸ್ 26 ತಿಳಿಸ್ಕೊಡ್ತೀವಿ. ಸೆಕ್ಷನ್ 26 ಓದ್ತೀರಾ. 4 ಆದೇಶ 4 ತಿಳಿಸ್ಕೊಡ್ತೀವಿ. ಅದೇ ರೀತಿಯಾಗಿ ಸೆಕ್ಷನ್ 27 ಇರ್ಬೋದು, 28, 31 ಅಂದರೆ ಅದೇ ರೀತಿಯಾಗಿ ಆದೇಶ 5 ತಿಳಿಸ್ಕೊಡ್ತೀವಿ ಆತ್ಮೀಯ ಸ್ನೇಹಿತರೆ. ಅದೇ ರೀತಿಯಾಗಿ ಮುಂದುವರೆದು ಗಮನಿಸಿ. ಇದರಲ್ಲಿ ಇಂಟ್ರೆಸ್ಟ್ ಆ್ಯಂಡ್ ಕಾಸ್ಟ್, ಬಡ್ಡಿ ಮತ್ತು ಖರ್ಚುಗಳ ಬಗ್ಗೆ ತಿಳಿಸ್ಕೊಡ್ತೀವಿ. ಇಂಪಾರ್ಟೆಂಟ್ ಕಾನ್ಸೆಪ್ಟು 6 ಮಾರ್ಕ್ಸಿಗೆ ಇಲ್ಲ 8 ಮಾರ್ಕ್ಸಿಗೆ ಕೇಳೋಂಥ ಒಂದು ಕಾನ್ಸೆಪ್ಟ್ ಇದು. ನಿಮಗೆ ಪದೇ ಪದೇ ರಿಪೀಟ್ ಆಗಿರುವಂಥ ಒಂದು ಕಾನ್ಸೆಪ್ಟ್ ಇದು. ಇಲ್ಲ ಅಂದರೆ ಡೈರೆಕ್ಟಾಗಿ 10 ಮಾರ್ಕ್ಸಿಗೂ 16 ಮಾರ್ಕ್ಸಿಗೂ ಕೇಳಿರುವಂಥ ಒಂದು ಕ್ವಶನ್ಸ್ ಪೇಪರನ್ನು ನೋಡಿದ್ದೇನೆ ಆತ್ಮೀಯ ಸ್ನೇಹಿತರೆ. ಅದರಲ್ಲಿ ಇದನ್ನು ನಿಮಗೆ 10 ಮಾರ್ಕ್ಸಿಗಿಲ್ಲ 16 ಮಾರ್ಕ್ಸಿಗೆ ಕೇಳೋ ಸಂಭಾವ್ಯತೆ ಇದೆ. ಅದನ್ನು ಕೂಡ ಫೋಕಸ್ ಮಾಡಿ. ಅದನ್ನು ಹೊರತುಪಡಿಸಿದರೆ ಇನ್ನೊಂದು ಪ್ಲೀಡಿಂಗ್, ಇದರಲ್ಲಿ ವಾದಪತ್ರಗಳು. ನಿಮಗೆ ಇನ್ನೊಂದು ಇವೆರಡೂ ಬೇಡ ನಮಗೆ ಅನ್ನೋದಾದರೆ ಒಂದನ್ನು ನಾನು ಇದರಲ್ಲಿ ನಿಮಗೆ ಮೆಥಡನ್ನು ಹೇಳ್ಕೊಡ್ತೀನಿ, ಈಸಿ ಮೆಥಡನ್ನು. ಯೂನಿಟ್ 2 ಅಲ್ಲಿ ನಿಮಗೆ ಇದಿದೆಯಲ್ಲ ವಾದಪತ್ರ ಮತ್ತು ಪ್ರತಿವಾದ ಪತ್ರ, ಅಲ್ಲಿ 1-2 ಕಾನ್ಸೆಪ್ಟಲ್ಲಿ ನಿಮಗೆ ಒಂದು ಕಾನ್ಸೆಪ್ಟ್ ಮೇಲೆ ಕಂಪಲ್ಸರಿಯಾಗಿ ಕ್ವಶನ್ಸನ್ನು ಕೇಳಿರ್ತಾನೆ. ಅದರಲ್ಲಿ ಪ್ಲೀಡಿಂಗ್ಸ್, ವಾದಪತ್ರ ಅಂದರೆ ಏನು, ಪ್ರತಿವಾದ ಪತ್ರ ಅಂದರೆ ಏನು, ಪ್ರತಿವಾದ ಸಂಬಂಧಪಟ್ಟಂತೆ ಮೂಲಭೂತ ನಿಯಮಗಳೇನು, ಅದರಲ್ಲಿ ರಿಟರ್ನ್ ಇರ್ಬೋದು, ರಿಜೆಕ್ಷನ್ಸ್ ಇರ್ಬೋದು, ಕ್ಲೈಂಟ್ ಆಫ್ ಡಿಫೆನ್ಸಸ್ ಇರ್ಬೋದು, ಸೆಟ್ ಆಫ್ ಕೌಂಟರ್ ಕ್ಲೈಮ್. ಆತ್ಮೀಯ ಸ್ನೇಹಿತರೆ, ನಾನು ಮಾತಾಡ್ತಿರೋದು ನಿಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ನಮ್ಮ ಭಾಷೆ ನಿಮಗೆ ಲ್ಯಾಂಗ್ವೇಜ್ ಅರ್ಥ ಆಗಿದ್ರೆ ಗಮನಿಸಿ. ವಾದಪತ್ರದ ಮೂಲಭೂತ ನಿಯಮಗಳನ್ನು ಓದ್ತೀರಾ. ಅದರಲ್ಲಿ ವಾದಪತ್ರ ಮತ್ತು ಪ್ರತಿವಾದ ಪತ್ರ ಅಂತ ತಿಳಿಸ್ಕೊಡ್ತೀವಿ. ಅದೇ ರೀತಿಯಾಗಿ ಪ್ರತಿವಾದ ಪತ್ರದ ವಜಾವಟ್ಟು ಮತ್ತು ಎದುರು ಕ್ಲೈಮ್. ಇಲ್ಲಿ ಎದುರು ಕ್ಲೈಮ್ ಇದೆಯಲ್ಲ, ಸೆಟ್ ಆಫ್ ಇದೆಯಲ್ಲ, ಇದು 8 ಮಾರ್ಕ್ಸ್ ಕ್ವಶನ್. ನಿಮಗೆ 8 ಇಲ್ಲ 6 ಮಾರ್ಕ್ಸಿಗೆ ಕೇಳೋಂಥ ಒಂದು ಕಾನ್ಸೆಪ್ಟು. ಇದರಲ್ಲಿ ನಿಮಗೆ ವಾದಪತ್ರ ಪ್ರತಿವಾದ ಪತ್ರದಲ್ಲಿ 2ರಲ್ಲಿ 1 ಕ್ವಶನ್ಸನ್ನು ಕಂಪಲ್ಸರಿಯಾಗಿ ಕೇಳಿರ್ತಾನೆ. ಇದ್ರ ಮೇಲೆ ನೀವು ಫೋಕಸ್ ಮಾಡಿ. ಅದನ್ನು ಹೊರತುಪಡಿಸಿದರೆ ಪಾರ್ಟೀಸ್ ಟು ದಿ ಶೂಟ್, ಏನು ದಾವೆಗಳ ಪಕ್ಷಕಾರ ಯಾವ ರೀತಿಯಾಗಿ ಸೇರ್ಪಡೆ ಆಗ್ತಾರೆ, ಒಂದು ಪಕ್ಷಕ್ಕೆ, ಒಂದು ದಾವೆಗೆ ಅಥವಾ ಒಂದು ವ್ಯಾಜ್ಯಕ್ಕೆ ಪಕ್ಷಗಾರರನ್ನು ಯಾವ ರೀತಿಯಾಗಿ ಸೇರ್ಪಡೆ ಮಾಡ್ಕೊಳ್ಳೋಕ್ಕಾಗ್ತದೆ, ಯಾವ ರೀತಿ ಮಾಡ್ಕೊತಾರೆ ಅಂತ ಹೇಳ್ಬಿಟ್ಟು ಆ ಕಾನ್ಸೆಪ್ಟ್ ತುಂಬ ಇಂಪಾರ್ಟೆಂಟು. ಈ ಯೂನಿಟಲ್ಲಿ ಇದೇ ಕ್ವಶನ್ಸ್ ತುಂಬ ರಿಪೀಟ್ ಆಗಿದೆ. ಅದೇ ರೀತಿಯಾಗಿ ಮಿಸ್ ಜಾಯಿಂಡರ್ ಆ್ಯಂಡ್ ನಾನ್ ಜಾಯಿಂಡರ್ ಆಫ್ ಪಾರ್ಟೀಸ್, ಮಿಸ್ ಜಾಯಿಂಡರ್ ಆಫ್ ಕಾಸಸ್ ಆಫ್ ಆಕ್ಷನ್ಸ್, ಮಲ್ಟಿಫೇರಿಯಸ್ನೆಸಸ್ ತುಂಬ ಇಂಪಾರ್ಟೆಂಟ್ ಆತ್ಮೀಯ ಸ್ನೇಹಿತರೆ. ನಾನು ಈ ಯೂನಿಟಲ್ಲಿ ಮತ್ತೆ ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ, ಗಮನ ಇರಲಿ ನಾನು ಹೇಳುವಂಥ ಪದಗಳ ಮೇಲೆ. ಈ ಯೂನಿಟಲ್ಲಿ ನಿಮಗೆ 4 ಕ್ವಶನ್ಸ್ ಇಂಪಾರ್ಟೆಂಟು. ಫಸ್ಟ್ ಬಂದುಬಿಟ್ಟು ಇನ್ಸ್ಟಿಟ್ಯೂಷನ್ಸ್ ಆಫ್ ಶೂಟ್ಸ್ ಆ್ಯಂಡ್ ಸಮನ್ಸ್, ಸಮನ್ಸಿಗೆ ಸಂಬಂಧಪಟ್ಟಂತೆ ಕ್ವಶನ್ಸನ್ನು ಓದ್ತೀರಾ. ಅದನ್ನು ಬಿಟ್ಟರೆ ದಾವೆಯನ್ನು ಹೂಡಬೇಕಾದ ಸ್ಥಳ, ದಾವೆಯನ್ನು ಹೂಡುವುದು, ದಾವೆಯನ್ನು ಎಲ್ಲಿ ಹೂಡುವುದು ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಫೋಕಸ್ ಮಾಡ್ತೀರಾ ಆತ್ಮೀಯ ಸ್ನೇಹಿತರೆ. ಅದೇ ರೀತಿಯಾಗಿ ಇಂಟ್ರೆಸ್ಟ್ ಆ್ಯಂಡ್ ಕಾಸ್ಟ್, ಬಡ್ಡಿ ಮತ್ತು ಖರ್ಚುಗಳು ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟು. ಪದೇ 8 ಮಾರ್ಕ್ಸಿಗೆ 6 ಮಾರ್ಕ್ಸಿಗೆ ಕೇಳಿರುವಂಥ ಒಂದು ಕಾನ್ಸೆಪ್ಟು. ಎಲ್ಲೋ ಒಂದು ಸರಿ 16 ಮಾರ್ಕ್ಸಿಗೆ ಕೂಡ ಕೇಳಿದ್ದಾನೆ. ಅದನ್ನು ಕೂಡ ನೋಡ್ಕೊಳ್ಳಿ. ಪ್ಲೀಡಿಂಗಲ್ಲಿ ವಾದಪತ್ರ ಮತ್ತು ಪ್ರತಿವಾದ ಪತ್ರದಲ್ಲಿ ಇವೆರಡರಲ್ಲಿ 1 ಕಂಪಲ್ಸರಿಯಾಗಿ ನಿಮಗೆ ಅದರಲ್ಲಿ ನಿಯಮಗಳಿರ್ಬೋದು, ಮೂಲಭೂತಗಳಿರ್ಬೋದು, ವಾದಪತ್ರ ಅಂದರೆ ಏನು, ಪ್ರತಿವಾದ ಪತ್ರ ಅಂದರೆ ಏನು, ಈ ರೀತಿ ಕಾನ್ಸೆಪ್ಟನ್ನು ಕೇಳಿರ್ತಾನೆ. ನಾನು ಮುಂದಿನ ತರಗತಿಯಲ್ಲಿ ಕ್ವಶನ್ಸ್ ಪೇಪರ್ನ ಸಾಲ್ವ್ ಮಾಡಬೇಕಾದ್ರೆ ಅಥವಾ ಕ್ಲಾಸನ್ನು ಮಾಡಬೇಕಾದ್ರೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ಕೊಂಡು ಬರ್ತೀನಿ ಒಂದೊಂದಾಗಿ. ಇದು ನಿಮಗೆ ಆ್ಯಸ್ ಪರ್ಪಸ್ ಬಂದರೆ ನಿಮಗೆ ಸಿಲೆಬಸ್ ಅಷ್ಟೇ ಎಕ್ಸ್ಪ್ಲೇನ್ ಆಗಲಿ, ಗೊತ್ತಿರಲಿ ನಿಮಗೆ ಏನು ಅಳವಡಿಸಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಹಂಗಾಗಿ ಅಷ್ಟನ್ನು ಕಲಿತೀರಾ. ಅದನ್ನು ಬಿಟ್ಟರೆ ನಿಮಗೆ ಪಾರ್ಟೀಸ್ ಟು ದಿ ಶೂಟ್,
ಪಕ್ಷಗಾರರ ಸೇರ್ಪಡೆ ಅಥವಾ ದಾವೆಗಳಿಗೆ ಯಾವ ರೀತಿಯಾಗಿ ಪಕ್ಷಗಾರನ ಸೇರ್ಪಡೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಇನ್ನು ಸೆಟ್ ಆಫ್ ಕೌಂಟರ್ ಕ್ಲೈಮ್ ಇದೆಯಲ್ಲ, ಇದು ನಿಮಗೆ 6 ಮಾರ್ಕ್ಸಿಗೆ ಇಲ್ಲ 8 ಮಾರ್ಕ್ಸಿಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ ನನ್ನ ಕಾನ್ಸೆಪ್ಟು. ಮುಂದುವರೆದು ಗಮನಿಸಿ. ಯೂನಿಟ್ 3ಯಲ್ಲಿ ಏನಿದೆ ನೋಡೋದಾದರೆ ಫಸ್ಟ್ ಒನ್ ನೋಡಿ, ಅಪಿರಿಯನ್ಸ್ ಆ್ಯಂಡ್ ಎಕ್ಸಾಮಿನೇಷನ್ಸ್ ಆಫ್ ಪಾರ್ಟೀಸ್ ಆರ್ಡರ್ 9 ಆ್ಯಂಡ್ ಆರ್ಡರ್ 18. ಪಕ್ಷಕಾರರ ಹಾಜರಾತಿ ಮತ್ತು ಹಾಜರಾಗದಿರುವುದರ ಪರಿಣಾಮ. ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ಪದೇ ಪದೇ ಕೇಳಿರುವಂಥ ಒಂದು ಕ್ವಶನ್ಸು ನಿಮಗೆ ಆರ್ಡರ್ 9 ಮತ್ತು ಆರ್ಡರ್ 18. ಆರ್ಡರ್ 9 ಇದ್ರ ಬಗ್ಗೆ ತಿಳಿಸ್ಕೊಡುತ್ತೆ ನಿಮಗೆ, ಪಕ್ಷಕಾರ ಹಾಜರಾತಿ ಮತ್ತು ಹಾಜರಾದ ಪರಿಣಾಮ ಬಗ್ಗೆ ತಿಳಿಸ್ಕೊಟ್ರೆ. ಆರ್ಡರ್ 18 ಮುದ್ದತ್ತುಗಳಂತ ಕರಿತೀವಿ ಕನ್ನಡದಲ್ಲಿ, ಅದ್ರ ಬಗ್ಗೆ ಓದ್ತೀರಾ ಆತ್ಮೀಯ ಸ್ನೇಹಿತರೆ. ಅದೇ ರೀತಿಯಾಗಿ ಡಿಸ್ಕವರಿ, ಇನ್ಸ್ಪೆಕ್ಷನ್ಸ್ ಆ್ಯಂಡ್ ಪ್ರೊಡಕ್ಷನ್ಸ್ ಆಫ್ ಡಾಕ್ಯುಮೆಂಟ್ಸ್ ಆರ್ಡರ್ 11, ಆರ್ಡರ್ 13. ಮುಂದುವರೆದು ಗಮನಿಸಿ. ನಿಮಗೆ ಇನ್ನು ಯೂನಿಟ್ 3ಯಲ್ಲಿ ಸೆಕೆಂಡ್ ಟಾಪಿಕ್ ಬಂದುಬಿಟ್ಟು ನಿಮಗೆ ಕಂಡುಹಿಡುವಿಕೆ ಮತ್ತು ಪರಿಶೀಲನೆ ಬಗ್ಗೆ ಓದ್ತೀರಾ ಆರ್ಡರ್ 11ನಲ್ಲಿ. ಅದೇ ರೀತಿಯಾಗಿ ಆದೇಶ 13ರಲ್ಲಿ ದಸ್ತಾವೇಜುಗಳನ್ನು ಹಾಜರುಪಡಿಸುವುದು, ಪರಿಬದ್ಧಗೊಳಿಸುವುದು ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ. ಅದು ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟು. ನೋಡೋಣ. ನೆಕ್ಸ್ಟ್ ವರ್ಡ್ ಗಮನಿಸಿ. ಫಸ್ಟ್ ಹಿಯರಿಂಗ್ ಆ್ಯಂಡ್ ಫ್ರೇಮಿಂಗ್ ಆಫ್ ಇಶ್ಯೂಸ್ ಆರ್ಡರ್ 10 ಆ್ಯಂಡ್ 14. ನ್ಯಾಯಾಲಯದಿಂದ ಪಕ್ಷಕಾರರ ವಿಚಾರಣೆಯನ್ನು ನೋಡ್ತೀರಾ ಇದರಲ್ಲಿ, ಆದೇಶ 10. ಅದೇ ರೀತಿಯಾಗಿ ಆದೇಶ 14 ನೋಡೋದಾದರೆ ವಿರೋಧಾಂಶಗಳನ್ನು ಗೊತ್ತುಪಡಿಸುವುದು ಮತ್ತು ಕಾನೂನಿನ ವಿರೋಧಾಂಶಗಳ ಮೇಲೆ, ಒಪ್ಪಿಕೊಂಡ ವಿರೋಧಾಂಶಗಳ ಮೇಲೆ ದಾವೆಯನ್ನು ನಿರ್ಧರಿಸುವುದು. ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆತ್ಮೀಯ ಸ್ನೇಹಿತರೆ. ಇವೆಲ್ಲ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ಮುಂದುವರೆದು ಗಮನಿಸಿ. ಅಡ್ಮಿಷನ್ಸ್ ಆ್ಯಂಡ್ ಅಫಿಡವಿಟ್, ಒಪ್ಪಿಗೆಗಳಿರ್ಬೋದು ಮತ್ತು ಶಪಥ ಪತ್ರಗಳನ್ನು ಇದರಲ್ಲಿ ತಿಳಿಸ್ಕೊಡ್ತೀವಿ. ಅದೇ ರೀತಿಯಾಗಿ ಅಡ್ಜರ್ನ್ಮೆಂಟ್ ಆರ್ಡರ್ 17 ತಿಳಿಸ್ಕೊಡ್ತೀವಿ. ಡೆತ್, ಮ್ಯಾರೇಜ್, ಇನ್ಸಾಲ್ವೆನ್ಸಿ ಆಫ್ ದಿ ಪಾರ್ಟೀಸ್. ಆತ್ಮೀಯ ಸ್ನೇಹಿತರೆ ಗಮನಿಸಿ. ಆರ್ಡರ್ 22 ಅಲ್ಲಿ ಏನು ಮಾಡ್ತೀರಪ್ಪ ಅಂದರೆ ನೀವು ಆದೇಶ 22ರಲ್ಲಿ ಪಕ್ಷಕಾರರ ಮರಣ, ಮದುವೆ, ದಿವಾಳಿ ಇದಕ್ಕೆ ಸಂಬಂಧಪಟ್ಟಂತೆ ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟು. ಇದನ್ನು ಕೂಡ 16 ಮಾರ್ಕ್ಸಿಗೆ ಇಲ್ಲ 10 ಮಾರ್ಕ್ಸಿಗೆ ಕೇಳುವಂಥ ಒಂದು ಕಾನ್ಸೆಪ್ಟು. ಅದೇ ರೀತಿಯಾಗಿ ವಿತ್ ಡ್ರಾವಲ್ ಆ್ಯಂಡ್ ಕಾಂಪ್ರಮೈಸಸ್ ಆಫ್ ಶೂಟ್ಸ್ ಆರ್ಡರ್ 23. ಆದೇಶ 23 ಏನು ತಿಳಿಸ್ಕೊಡ್ತದೆ ನಮಗೆ ಅಂದರೆ ದಾವೆಗಳನ್ನು ಹಿಂತೆಗೆದುಕೊಳ್ಳುವುದು ಮತ್ತು ಹೊಂದಾಣಿಕೆ ಮಾಡೋದ್ರ ಬಗ್ಗೆ ತಿಳಿಸ್ಕೊಡ್ತದೆ. ಅದೇನು ಇಂಪಾರ್ಟೆಂಟ್ ಅಲ್ಲ, ಅದಿರಲಿ. ನೆಕ್ಸ್ಟ್ ಒಂದು ಜಡ್ಜ್ಮೆಂಟ್ ಆ್ಯಂಡ್ ಡಿಕ್ರಿ, ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದು ನಿಮಗೆ. ಆರ್ಡರ್ 20 ಏನು ತಿಳಿಸ್ಕೊಡ್ತದೆ ಅಂದರೆ ನಿಮಗೆ ತೀರ್ಪುಗಳಿಗೆ ಸಂಬಂಧಪಟ್ಟಂತೆ ತೀರ್ಪು ಮತ್ತು ಡಿಕ್ರಿ ಬಗ್ಗೆ ತಿಳಿಸ್ಕೊಡ್ತದೆ ಆತ್ಮೀಯ ಸ್ನೇಹಿತರೆ. ಅದೇ ರೀತಿಯಾಗಿ ಎಕ್ಸಿಕ್ಯೂಷನ್ಸ್ ಸೆಕ್ಷನ್ 32, 74. ಅದೇ ರೀತಿಯಾಗಿ ಆರ್ಡರ್ 21. ಎಕ್ಸಿಕ್ಯೂಷನ್ಸ್ ಮೀನ್ಸ್ ಅಮಲ್ಜಾರಿ ಅಂತ ಕರಿತೀವಿ ಕನ್ನಡದಲ್ಲಿ. ಅಮಲ್ಜಾರಿಗೆ ಸಂಬಂಧಪಟ್ಟಂತೆ ಏನು ದಿವಾನಿ ಪ್ರಕ್ರಿಯೆ ಸಂಹಿತೆ 1908ರ ಕಲಂ 30ರಿಂದ 74ರವರೆಗೆ ತಿಳಿಸ್ಕೊಟ್ಟಿದ್ದಾರೆ. ತುಂಬ ಇಂಪಾರ್ಟೆಂಟ್ ಲಾರ್ಜ್ ಕಾನ್ಸೆಪ್ಟ್ ಇದೆ ಈ ಯೂನಿಟಲ್ಲಿ. ಇದರಲ್ಲಿ ಎಕ್ಸಿಕ್ಯೂಷನ್ಸ್ ಬಗ್ಗೆ ತುಂಬ ಕ್ವಶನ್ಸ್ ಇದ್ದಾವೆ. ಅದರಲ್ಲಿ ಯಾವ ರೀತಿ ಕ್ವಶನ್ಸ್ ಕೇಳ್ತಾನೆ ಅಂತ ಹೇಳಕ್ಕೆ ಬರೋದಿಲ್ಲ. ಇದ್ರ ಮೇಲೆ ಒಂದು ಕ್ವಶನ್ಸ್ ಕಂಪಲ್ಸರಿಯಾಗಿ ಇರ್ತದೆ. ಎಕ್ಸಿಕ್ಯೂಷನ್ಸ್ ಮೇಲೆ, ಅಮಲ್ಜಾರಿ ಮೇಲೆ ನಿಮಗೆ ಒಂದು ಕಾನ್ಸೆಪ್ಟ್ ಇದ್ದೇ ಇರ್ತದೆ, ಗಮನ ಇರಲಿ ಇದ್ರ ಮೇಲೆ ನಿಮಗೆ. ನೋಡಿ, ಅದರಲ್ಲಿ ಜನರಲ್ ಪ್ರಿನ್ಸಿಪಲ್ಸ್ ಆಫ್ ಎಕ್ಸಿಕ್ಯೂಷನ್ಸ್ ಇರ್ಬೋದು, ಪವರ್ ಆಫ್ ಎಕ್ಸಿಕ್ಯೂಟಿಂಗ್ ಕೋರ್ಟ್, ಟ್ರಾನ್ಸ್ಫರ್ ಆಫ್ ಡಿಕ್ರೀಸ್ ಫಾರ್ ಎಕ್ಸಿಕ್ಯೂಷನ್ಸ್, ಮೋಡ್ ಆಫ್ ಎಕ್ಸಿಕ್ಯೂಷನ್ಸ್. ಆತ್ಮೀಯ ಸ್ನೇಹಿತರೆ, ಏನು ಅಮಲ್ಜಾರಿಯನ್ನು ಸಾಮಾನ್ಯವಾಗಿ ಅಮಲ್ಜಾರಿ ತತ್ವಗಳನ್ನು ನೋಡ್ತೀರಾ. ಅದೇ ರೀತಿಯಾಗಿ ಡಿಕ್ರಿಯನ್ನು ಅಮಲ್ಜಾರಿ ಮಾಡುವಂತಹ ನ್ಯಾಯಾಲಯವು ನಿರ್ಧರಿಸಬೇಕಾದಂಥ ಪ್ರಕ್ರಿಯೆಗಳ ಬಗ್ಗೆ ತಿಳಿಸ್ಕೊಡ್ತೀವಿ. ಅದೇ ರೀತಿಯಾಗಿ ಅಮಲ್ಜಾರಿಯ ಪ್ರಕ್ರಿಯೆ ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇವೆಲ್ಲ. ಅಮಲ್ಜಾರಿಯ ಪ್ರಕ್ರಿಯೆ, ಅದರಲ್ಲಿ ದಸ್ತಗಿರಿ, ನಿರೋಧ, ಜಪ್ತಿ, ಮಾರಾಟ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ನೋಡಿ, ಅರೆಸ್ಟ್ ಆ್ಯಂಡ್ ಡಿಟೆನ್ಷನ್ಸ್ ಇದೆಯಲ್ಲ, ಅದರಲ್ಲಿ ದಸ್ತಗಿರಿ ಮತ್ತು ನಿರೋಧ ಅಂತ ನೋಡ್ತೀರಾ. ಅದೇ ರೀತಿಯಾಗಿ ಅಟ್ಯಾಚ್ಮೆಂಟ್ ಮೀನ್ಸ್ ಜಪ್ತಿ ಬಗ್ಗೆ, ಅದೇ ರೀತಿಯಾಗಿ ಮಾರಾಟ. ಈ 3ರಲ್ಲಿ 2ಅನ್ನು ಮರ್ಜ್ ಮಾಡಿಬಿಟ್ಟು ಒಂದು ಕ್ವಶನ್ಸನ್ನು ಕೇಳೋ ಸಂಭಾವ್ಯತೆ ಇರ್ತದೆ. ಇಲ್ಲಾಂದರೆ ಜನರಲ್ ಪ್ರಿನ್ಸಿಪಲ್ಸ್ ಆಫ್ ಎಕ್ಸಿಕ್ಯೂಷನ್ಸ್, ಅಮಲ್ಜಾರಿಯ ಸಾಮಾನ್ಯ ತತ್ವಗಳನ್ನು ವಿವರಿಸಿ ಅಂತ ಕೇಳ್ತಾನೆ. ಇಲ್ಲ ಅಂದರೆ ಟ್ರಾನ್ಸ್ಫರ್ಸ್ ಆಫ್, ಯಾವ ರೀತಿಯಾಗಿ ವರ್ಗಾವಣೆ ಮಾಡ್ತಾರೆ ಅಮಲ್ಜಾರಿ ಕ್ರಿಯೆಯನ್ನು ಅಂತ ಹೇಳಿಬಿಟ್ಟು ಆತ್ಮೀಯ ಸ್ನೇಹಿತರೆ, ತುಂಬ ಇಂಪಾರ್ಟೆಂಟ್. ಅದೇ ರೀತಿಯಾಗಿ ಮೋಡ್ಸ್ ಆಫ್ ಎಕ್ಸಿಕ್ಯೂಷನ್ಸ್, ಅದರಲ್ಲಿ ಅರೆಸ್ಟ್ ಆ್ಯಂಡ್ ಡಿಟೆನ್ಷನ್ ನೋಡಿದಿರಿ, ಅಟ್ಯಾಚ್ಮೆಂಟ್ ನೋಡಿದಿರಿ, ಸೇಲ್ ನೋಡಿದಿರಿ. ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ನೋಡಿ, ಈ ಯೂನಿಟಲ್ಲಿ ನೀವು ಫೋಕಸ್ ಮಾಡಬೇಕಾಗಿರೋದು ಅಪಿರಿಯನ್ಸ್ ಆ್ಯಂಡ್ ಎಕ್ಸಾಮಿನೇಷನ್ಸ್ ಆಫ್ ಪಾರ್ಟೀಸ್. ತುಂಬ ಇಂಪಾರ್ಟೆಂಟು ಈ ಯೂನಿಟ್. ಈ ಟಾಪಿಕನ್ನು ಫೋಕಸ್ ಮಾಡ್ತೀರಾ. ಅದನ್ನು ಬಿಟ್ಟರೆ ಡಿಸ್ಕವರಿ ಇರ್ಬೋದು, ಇನ್ಸ್ಪೆಕ್ಷನ್ಸ್ ಆ್ಯಂಡ್ ಪ್ರೊಡಕ್ಷನ್ಸ್ ಆಫ್ ಡಾಕ್ಯುಮೆಂಟ್ಸ್ ಅದನ್ನು ನೋಡ್ತೀರಾ. ಫಸ್ಟ್ ಹಿಯರಿಂಗ್ ಆ್ಯಂಡ್ ಫ್ರೇಮಿಂಗ್ ಆಫ್ ಇಶ್ಯೂಸ್ ಆರ್ಡರ್ 10 ಆ್ಯಂಡ್ ಆರ್ಡರ್ 14 ಬಗ್ಗೆ ತಿಳಿಸ್ಕೊಡ್ತೀನಿ ಆತ್ಮೀಯ ಸ್ನೇಹಿತರೆ. ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟು, ಇದ್ರ ಮೇಲೆ ಫೋಕಸ್ ಮಾಡಬೇಕಾಗ್ತದೆ ನೀವೆಲ್ಲರೂ. ಇವೆಲ್ಲ ಲಾರ್ಜ್ ಯೂನಿಟ್ ಆಗಿರೋದ್ರಿಂದ ಸಿಲೆಬಸ್ ಹೆವಿ ಇದೆ. ನಾನು ಕ್ವಶನ್ಸ್ ಪೇಪರ್ನ ಸಾಲ್ವ್ ಮಾಡಬೇಕಾದ್ರೆ ಅಥವಾ ಕ್ಲಾಸನ್ನು ಮಾಡಬೇಕಾದ್ರೆ ಡೀಟೇಲ್ ಆಗಿ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀನಿ. ಮುಂದುವರೆದು ಗಮನಿಸಿ. ಯೂನಿಟ್ 4 ನೋಡಿ, ಯೂನಿಟ್ 4 ನಾನು ಕೊಟ್ಟಿರುವಂಥ ಸ್ಲೈಡ್ ನಿಮಗೆ ಕ್ಲಿಯರಾಗಿ ಕಾಣಿಸ್ತೆ ಅಂತ ನಾನು ಭಾವಿಸ್ತೇನೆ ಆತ್ಮೀಯ ಸ್ನೇಹಿತರೆ. ಇಲ್ಲಿ ಏನಿದೆ, ಶೂಟ್ಸ್ ಇನ್ ಅ ಪರ್ಟಿಕ್ಯುಲರ್ ಕೇಸಸ್, ಶೂಟ್ಸ್ ಬೈ ಆರ್ ಅಗೇನೆಸ್ಟ್ ಗೌರ್ಮೆಂಟ್ ಸೆಕ್ಷನ್ಸ್ 79 to 82
ಆರ್ಡರ್ 27. ಆತ್ಮೀಯ ಸ್ನೇಹಿತರೆ, ಏನು ದಿವಾನಿ ಪ್ರಕ್ರಿಯೆ ಸಮಿತಿ 1908 ಕಲಂ 79ರಿಂದ 82ರವರೆಗೆ ನಮಗೆ ಸರ್ಕಾರದಿಂದ ಅಥವಾ ಅದರ ಮೇಲೆ ದಾವೆಗಳ ಬಗ್ಗೆ ತಿಳಿಸ್ಕೊಡ್ತದೆ. ಅದು ಸಂಬಂಧಪಟ್ಟಂತೆ ಆದೇಶ 21ರಲ್ಲಿ ಕೆಲವೊಂದು ನಿಯಮಗಳನ್ನು ನೋಡ್ತೀರಾ. ಸರ್ಕಾರದಿಂದ ಮತ್ತು ಸರ್ಕಾರದಿಂದ ಇರಬಹುದು ಅಥವಾ ಸರ್ಕಾರದ ವಿರುದ್ಧ ಅಥವಾ ಲೋಕ ಅಧಿಕಾರಿಗಳ ವಿರುದ್ಧ ಪದಿಯ ಬಲದಲ್ಲಿ ದಾವೆಗಳು, ಅದು ಸಂಬಂಧಪಟ್ಟಂತೆ ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟು, ಪದೇ ಪದೇ ಕೇಳಿರುವ ಒಂದು ಕಾನ್ಸೆಪ್ಟ್ ಇದು. ಅದೇ ರೀತಿಯಾಗಿ ಶೂಟ್ಸ್ ಬೈ ಅಲಯನ್ಸ್ ಅಂಡ್ ಬೈ ಆರ್ ಅಗೇನೆಸ್ಟ್ ಫಾರಿನ್ ರೂಲರ್ಸ್ ಅಂಬಾಸಿಡರ್ಸ್ ಸೆಕ್ಷನ್ಸ್ 85 to 87. ಏನು ಅನ್ಯ ದೇಶೀಯರು ಹೂಡುವ ದಾವೆಗಳು ಮತ್ತು ವಿದೇಶದ ಪ್ರಭುಗಳು, ರಾಯಭಾರಿಗಳು ಮತ್ತು ರಾಜದೂತರು ಹೂಡುವಂತಹ ಅವರ ವಿರುದ್ಧ ಹೂಡಲಾಗುವ ದಾವೆಗಳ ಬಗ್ಗೆ ನೋಡಬೇಕಾಗ್ತದೆ. ಅದನ್ನು ಬಿಟ್ಟರೆ ಶೂಟ್ಸ್ ರಿಲೇಟಿಂಗ್ ಟು ಪಬ್ಲಿಕ್ ಮ್ಯಾಟರ್ಸ್ ಸೆಕ್ಷನ್ಸ್ 91 to 93. ಸಾರ್ವಜನಿಕ ಉಪದ್ರವಗಳು ಮತ್ತು ಸಾರ್ವಜನಿಕ ಮೇಲೆ ಪರಿಣಾಮ ಉಂಟು ಮಾಡುವ ಇತರೆ ಅಕ್ರಮ ಕೃತ್ಯಗಳು. ಗಮನಿಸಿ ಆತ್ಮೀಯ ಸ್ನೇಹಿತರೆ, ಅದನ್ನು ಹೊರತುಪಡಿಸಿದರೆ ಶೂಟ್ಸ್ ಬೈ ಆರ್ ಅಗೇನೆಸ್ಟ್ ಫರ್ಮ್ಸ್ ಆರ್ಡರ್ 30. ಏನು ಆದೇಶ 30ರಲ್ಲಿ ಏನು ನೋಡ್ತೀರಪ್ಪ ಅಂದರೆ, ತಮ್ಮ ಸ್ವಂತ ಹೆಸರಿನಲ್ಲದೆ ಇತರೆ ಹೆಸರಿನಲ್ಲಿರುವಂತಹ ವ್ಯವಹಾರ ನಡೆಸುತ್ತಿರುವಂತಹ ವ್ಯವಹಾರಗಳಿಂದ ಮತ್ತು ವ್ಯಕ್ತಿಗಳಿಂದ ಅದರ ವಿರುದ್ಧ ದಾವೆಗಳನ್ನು ನೋಡ್ತೀರಾ ಆತ್ಮೀಯ ಸ್ನೇಹಿತರೆ. ಅದೇ ರೀತಿಯಾಗಿ ಶೂಟ್ಸ್ ಬೈ ಆರ್ ಎಗೇನೆಸ್ಟ್ ಮೈನರ್ಸ್ ಆ್ಯಂಡ್ ಅನ್ಸೌಂಡ್ಸ್ ಪರ್ಸನ್ಸ್ ಆದೇಶ ಆರ್ಡರ್ 32 ಅಲ್ಲಿ ನೋಡ್ತೀರಾ. ಆತ್ಮೀಯ ಸ್ನೇಹಿತರೆ, ಏನು ದಿವಾನಿ ಪ್ರಕ್ರಿಯೆ ಸಂಹಿತೆ 1908 ಕಲಂ ಆದೇಶ 32ರಲ್ಲಿ ಏನು ತಿಳಿಸ್ಕೊಡ್ತಾರೆ ನಮಗೆ ಅಂದರೆ, ಅಪ್ರಾಪ್ತ ವಯಸ್ಕರು ಮತ್ತು ಅಸ್ವಸ್ಥ ಮನಸ್ಸಿನ ವ್ಯಕ್ತಿಗಳಿಂದ ಅಥವಾ ಅವರ ವಿರುದ್ಧ ದಾವೆಗಳು. ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟು. ಈ ಯೂನಿಟಲ್ಲಿ ಫೋಕಸ್ ಮಾಡಬೇಕಾಗಿರೋದು ಶೂಟ್ಸ್ ಇನ್ ಪರ್ಟಿಕ್ಯುಲರ್ ಕೇಸಸ್ ಶೂಟ್ ಬೈ ಆರ್ ಅಗೇನೆಸ್ಟ್ ಗೌರ್ಮೆಂಟ್ಸ್. ಸಾರ್ವಜನಿಕರಿಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ವಿರುದ್ಧ ದಾವೆಗಳಿದೆ ಅಂತ ತಿಳಿಸ್ಕೊಟ್ಟಿದೆ. ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟು. ಸೆಕ್ಷನ್ 79 to 82 ನೋಡ್ಕೊಳ್ತೀರಾ. ಅದರಲ್ಲಿ ಆರ್ಡರ್ 27 ನೋಡ್ಕೊಳ್ತೀರಾ ಆತ್ಮೀಯ ಸ್ನೇಹಿತರೆ. ಅದೇ ರೀತಿಯಾಗಿ ಇದರಲ್ಲಿ ನಿಮಗೆ ನೆಕ್ಸ್ಟ್ ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಬಂದ್ಬಿಟ್ಟು ನಿಮಗೆ ಶೂಟ್ಸ್ ಬೈ ಆರ್ ಅಗೇನೆಸ್ಟ್ ಮೈನರ್ಸ್ ಆ್ಯಂಡ್ ಅನ್ಸೌಂಡ್ಸ್ ಪರ್ಸನ್. ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದು. ಅಪ್ರಾಪ್ತ ವಯಸ್ಕರು ಮತ್ತು ಅಸ್ವಸ್ಥ ಮನಸ್ಸಿನ ವ್ಯಕ್ತಿಗಳಿಂದ ಮತ್ತು ಅವರ ವಿರುದ್ಧ ದಾವೆಗಳನ್ನು ವಿವರಿಸಿ ಅಂತ ಕೇಳಿರ್ತಾನೆ. ಇದ್ರ ಬಗ್ಗೆ ನಿಮಗೆ ಗಮನ ಹರಿಸಿ, ತುಂಬ ಇಂಪಾರ್ಟೆಂಟು. ಅದೇ ರೀತಿಯಾಗಿ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಬಂದ್ಬಿಟ್ಟು ನಿಮಗೆ ಶೂಟ್ಸ್ ಬೈ ಇಂಡಿಗೆಂಟ್ ಪರ್ಸನ್ಸ್ ಆರ್ಡರ್ 33. ಅರ್ಥ ಮಾಡ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್ ಇದು ಕೂಡ. ಏನು ನಿರ್ಧಾರಕರಿಂದ ದಾವೆಗಳಂತ ಹೇಳ್ಬಿಟ್ಟು ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ ಆತ್ಮೀಯ ಸ್ನೇಹಿತರೆ. ನೋಡಿ, ಮುಂದುವರೆದು ಗಮನಿಸಿ. ಇಂಟರ್ ಪ್ಲೀಡರ್ ಶೂಟ್ಸ್ ಸೆಕ್ಷನ್ಸ್ 88 ಆರ್ಡರ್ 35. ಅಂತರ್ವಾದ ದಾವೆಯನ್ನು ಯಾವಾಗ ಹೂಡಬಹುದು ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೀವಿ. ಅದೇ ರೀತಿಯಾಗಿ ಇಂಟ್ರಿಮ್ ಆರ್ಡರ್ ಸಂಬಂಧಪಟ್ಟಂತೆ ತಿಳಿಸ್ಕೊಡ್ತೀವಿ. ಅದೇ ರೀತಿಯಾಗಿ ಕಮಿಷನ್ಸ್ ಸೆಕ್ಷನ್ 75, 26 ಅರೆಸ್ಟ್ ಬಿಫಾರ್ ಜಡ್ಜ್ಮೆಂಟ್ ಆ್ಯಂಡ್ ಅಡ್ಜಸ್ಟ್ಮೆಂಟ್ ಆಫ್ ಬಿಫಾರ್. ಏನು ಕಮಿಷನ್ಸ್ಗಳ ಬಗ್ಗೆ ನಿಮಗೆ ಕಲಂ 75 ಮತ್ತು 76 ಕಮಿಷನ್ಸ್ ಬಗ್ಗೆ ತಿಳಿಸ್ಕೊಡ್ತೀವಿ. ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟು. ಇಷ್ಟರಲ್ಲಿ ಮುಂದುವರೆದಿನ ಯೂನಿಟ್ ತುಂಬ ಇದೆ, ಸಿಲೆಬಸ್ ಭಾಳ ಇದೆ. ನೆಕ್ಸ್ಟ್ ಸ್ಲೈಡಲ್ಲಿ ನೋಡೋಣ. ಬಟ್ ಈ ಸ್ಲೈಡಲ್ಲಿ ಕೊಟ್ಟಿರುವಂಥ ಟಾಪಿಕ್ಗಳಲ್ಲಿ ಎಗೇನೆಸ್ಟ್ ಗೌರ್ಮೆಂಟ್ಸ್ ಬಗ್ಗೆ ತಿಳ್ಕೊಳ್ತೀರಾ, ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟು. ಅದೇ ರೀತಿಯಾಗಿ ಶೂಟ್ಸ್ ಬೈ ಆರ್ ಅಗೇನೆಸ್ಟ್ ಮೈನರ್ಸ್ ಆ್ಯಂಡ್ ಅನ್ಸೌಂಡ್ಸ್ ಪರ್ಸನ್ಸ್ ಬಗ್ಗೆ ತಿಳ್ಕೊಳ್ತೀರಾ, ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಇದ್ರ ಮೇಲೆ ಫೋಕಸ್ ಮಾಡ್ತೀರಾ. ಅದೇ ರೀತಿಯಾಗಿ ಶೂಟ್ಸ್ ಬೈ ಇಂಡಿಜೆಂಟ್ ಪರ್ಸನ್ಸ್ ನಿರ್ಧಾರಕರಿಂದ ದಾವೆಗಳು, ಇದ್ರ ಬಗ್ಗೆ ಫೋಕಸ್ ಮಾಡ್ತೀರಾ. ಅದೇ ರೀತಿಯಾಗಿ ಕಮಿಷನ್ಸ್ ಬಗ್ಗೆ ತುಂಬ ಇಂಪಾರ್ಟೆಂಟ್. ಇವು 4 ಕಾನ್ಸೆಪ್ಟ್ ಮೇಲೆ ಫೋಕಸ್ ಮಾಡಬೇಕಾಗ್ತದೆ ಖಂಡಿತ. ಮುಂದುವರೆದು ಗಮನಿಸಿ. ಇದೇ ಯೂನಿಟಲ್ಲಿ ಜಡ್ಜ್ಮೆಂಟ್ ಇದು ಒಂದು ಕೂಡ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕೂಡ ಕ್ವಶನ್ಸ್ ಕಂಪಲ್ಸರಿ ಕೇಳಿರ್ತಾನೆ ಜಡ್ಜ್ಮೆಂಟ್ ಬಗ್ಗೆ. ಅದೇ ರೀತಿಯಾಗಿ ಟೆಂಪ್ರವರಿ ಇಂಜೆಕ್ಷನ್ಸ್ ಆರ್ಡರ್ 39. ಇನ್ನು ದಿವಾನಿ ಪ್ರಕ್ರಿಯೆ ಸಮಿತಿ 1908 ಕ್ರಮಾದೇಶ 39 ಪ್ರಕಾರ ತಾತ್ಕಾಲಿಕ ಮತ್ತು ನಿರ್ಬಂಧಕಾಜ್ಞೆ ಮತ್ತು ವಾದಕಾಲೀನ ಆದೇಶಗಳ ಬಗ್ಗೆ ಇದ್ರ ಮೇಲೂ ಕೂಡ ಕ್ವಶನ್ಸ್ ತುಂಬ ಸರಿಯಾಗಿ ರಿಪೀಟ್ ಆಗಿದೆ. ಅದನ್ನು ಹೊರತುಪಡಿಸಿದರೆ ಅಪಾಯಿಂಟ್ಮೆಂಟ್ ಆಫ್ ರಿಸೀವರ್ ಆರ್ಡರ್ 40 ತುಂಬ ಇಂಪಾರ್ಟೆಂಟ್. ರಿಸೀವರ್ನ ನೇಮಕ ಮಾಡುವ ಸಂಬಂಧಪಟ್ಟಂತೆ ಅವ್ರು ಯಾವ ರೀತಿಯಾಗಿ ನೇಮಕ ಆಗ್ತಾರೆ ಅಂತ ಹೇಳ್ಬಿಟ್ಟು ಆದೇಶ 40ರಲ್ಲಿ ತಿಳಿಸಿದರೆ ಆತ್ಮೀಯ ಸ್ನೇಹಿತರೆ, ತುಂಬ ಇಂಪಾರ್ಟೆಂಟು. ಇಷ್ಟರಲ್ಲಿ ನಿಮಗೆ 2 ರಿಂದ 3 ಕ್ವಶನ್ಸ್ ತುಂಬ ಇಂಪಾರ್ಟೆಂಟ್ ಆಗ್ತವೆ. ಇದರಲ್ಲಿ ಅಪಾಯಿಂಟ್ಮೆಂಟ್ ಆಫ್ ರಿಸೀವರ್ಸ್ ಇರ್ಬೋದು, ಕಮಿಷನ್ಸ್ ಬಗ್ಗೆ ಇರ್ಬೋದು, ಟೆಂಪರರಿ ಇನ್ಶೂರೆನ್ಸ್ ಆರ್ಡರ್ ಬಗ್ಗೆ ಇರ್ಬೋದು, ಇದ್ರ ಮೇಲೆ ಫೋಕಸ್ ಮಾಡ್ತೀರಾ. ಅದೇ ರೀತಿಯಾಗಿ ಅಪೀಲ್ಸ್ ಸೆಕ್ಷನ್ಸ್ 19 to 102 109 ಇರ್ಬೋದು, ಆರ್ಡರ್ 41, 42, 43, 45. ಆತ್ಮೀಯ ಸ್ನೇಹಿತರೆ ಗಮನಿಸಿ. ಅಪೀಲ್ಸ್ಗೆ ಸಂಬಂಧಪಟ್ಟಂತೆ ಅದರಲ್ಲಿ ಏನು 109 ಇರ್ಬೋದು, 41, 42, 43, 45 ಆದೇಶ, ಅದನ್ನು ನೋಡ್ಕೊಳ್ತೀರಾ. ಅದೇ ರೀತಿಯಾಗಿ ನೆಕ್ಸ್ಟ್ ಒಂದು ನೋಡಿ, ರೆಫರೆನ್ಸ್ ರಿವ್ಯೂ ಅಂಡ್ ರಿವಿಷನ್ಸ್ ಸೆಕ್ಷನ್ಸ್ 113, 114, 115, ಆರ್ಡರ್ 46, ಆರ್ಡರ್ 46, ಕೆವಿಟ್ ಸೆಕ್ಷನ್ಸ್ 144A. ಈ ಕೆವಿಟ್ ಅನ್ನೋದು 6 ಮಾರ್ಕ್ಸಿಗೆಲ್ಲ 8 ಮಾರ್ಕ್ಸಿಗೆ ಕೇಳುವಂಥ ಒಂದು ಕಾನ್ಸೆಪ್ಟು. ಇನ್ನು ರೆಫರೆನ್ಸು ರಿವ್ಯೂ ಅಂಡ್ ರಿವಿಷನ್ಸ್ ಈ ಯೂನಿಟಲ್ಲಿ ರೆಫರೆನ್ಸು ರಿವ್ಯೂ ಅಂಡ್ ರಿವಿಷನ್ಸ್ ಕೆವಿಟ್ಟು ಇದರಲ್ಲಿ ಕಂಪಲ್ಸರಿಯಾಗಿ ಒಂದು ನಿಮಗೆ 6 ಮಾರ್ಕ್ಸಿಗೆ ಇಲ್ಲ 8 ಮಾರ್ಕ್ಸಿಗೆ ಕೇಳಿರುವಂಥ ಒಂದು ಕಾನ್ಸೆಪ್ಟ್ ಆತ್ಮೀಯ ಸ್ನೇಹಿತರೆ.
ಹಂಗಂದ್ರೆ ಏನು ಏನಿದು ಏನಿಲ್ಲ ಸೆಕ್ಷನ್ಸ್ 113 ಏನು ತಿಳಿಸ್ಕೊಡ್ತದೆ ನಿಮಗೆ ಅಂದರೆ ಉಚ್ಚ ನ್ಯಾಯಾಲಯಕ್ಕೆ ಅಭಿಪ್ರಾಯಕ್ಕಾಗಿ ಕೋರಿಕೆ, ಯಾವ ಸಂದರ್ಭದಲ್ಲಿ ನಾವು ಉಚ್ಚ ನ್ಯಾಯಾಲಯಕ್ಕೆ ಅಭಿಪ್ರಾಯಕ್ಕೆ ಕೋರಿಕೆಯನ್ನು ಮಾಡ್ಬೋದು ಅಂತ ಹೇಳ್ಬಿಟ್ಟು. ಅದೇ ರೀತಿಯಾಗಿ ಸೆಕ್ಷನ್ಸ್ 114 ಏನು ತಿಳಿಸ್ಕೊಡ್ತದೆ ಅಂದರೆ ನಮಗೆ ಪುನರಾವಲೋಕನ ಬಗ್ಗೆ ತಿಳಿಸ್ಕೊಡ್ತದೆ. ಅದೇ ರೀತಿಯಾಗಿ ಸೆಕ್ಷನ್ಸ್ 115 ಪುನರೀಕ್ಷಣೆ ಬಗ್ಗೆ ತಿಳಿಸ್ಕೊಡ್ತದೆ ಆತ್ಮೀಯ ಸ್ನೇಹಿತರೆ. ಅದನ್ನು ಬಿಟ್ಟರೆ ನಿಮಗೆ ಆದೇಶ 46 ಅಲ್ಲಿ ನೋಡ್ತೀರಾ, ಅದರ ಅಭಿಪ್ರಾಯದ ಕೋರಿಕೆ ಬಗ್ಗೆ ನಿಮ್ಗೆ ತಿಳಿಸ್ಕೊಟ್ಟಿದ್ದಾನೆ. ಅದೇ ರೀತಿಯಾಗಿ ಕೆವಿಟ್ ಮೀನ್ಸ್ ಹಂಗಂದರೆ ಕನ್ನಡದಲ್ಲಿ ಎಚ್ಚರಿಕೆ ಪತ್ರವನ್ನು ಸಲ್ಲಿಸುವ ಹಕ್ಕು ಅಂತ ಹೇಳ್ಬಿಟ್ಟು ಸೆಕ್ಷನ್ಸ್ 144A ಅಂತಿದೆ, ಗಮನಿಸಿ. ಅದೊಂದು ಕೂಡ ಇಂಪಾರ್ಟೆಂಟ್ ಆಗ್ತದೆ, ಅದನ್ನು ನೋಡ್ಕೊಳ್ತೀರಾ ಆತ್ಮೀಯ ಸ್ನೇಹಿತರೆ. ಅದನ್ನು ಹೊರತುಪಡಿಸಿದರೆ ನಿಮಗೆ ನೆಕ್ಸ್ಟ್ ಒನ್ ಇದರಲ್ಲಿ ಇನ್ನೆರೆಂಟ್ ಪವರ್ಸ್ ಆಫ್ ದಿ ಕೋರ್ಟ್ಸ್, ಇದನ್ನು ಇಂಪಾರ್ಟೆಂಟ್ ಅಲ್ಲ, ನೋಡ್ಕೊಂಡಿರಿ ಅಷ್ಟೇ. ಆ ಸೆಕ್ಷನ್ಸ್ 148, 149, 151 ನ್ಯಾಯಾಲಯಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಲಯದ ವಿವೇಚನಾಧಿಕಾರವನ್ನು ತಿಳಿಸ್ಕೊಡ್ತೀವಿ ಆತ್ಮೀಯ ಸ್ನೇಹಿತರೆ. ಅದೇ ರೀತಿಯಾಗಿ ಇನ್ನು ಲಾಸ್ಟ್ ಯೂನಿಟಲ್ಲಿ ಏನಿದೆ, ಲಾಸ್ಟ್ ಯೂನಿಟ್ 5 ಏನಿದೆ ನೋಡೋದಾದರೆ ಲಿಮಿಟೇಷನ್ಸ್ ಆ್ಯಕ್ಟ್ 1963 ಆತ್ಮೀಯ ಸ್ನೇಹಿತರೆ. ಇನ್ನು ಯೂನಿಟ್ 5 ನಿಮಗೆ ಲಿಮಿಟೇಷನ್ಸ್ ಆ್ಯಕ್ಟ್ 1963 ಮೇಲೇ ಕಂಪಲ್ಸರಿಯಾಗಿ 2 ಕ್ವಶನ್ಸನ್ನು ಕೇಳಿರ್ತಾನೆ. ಲಿಮಿಟೇಷನ್ಸ್ ಆ್ಯಕ್ಟ್ ಅಂದರೆ ಕನ್ನಡದಲ್ಲಿ ಕಾಲ ಪರಿಮಿತಿ ಅಧಿನಿಯಮ 1963 ಅಂತ ಕರಿತೀವಿ. ಆತ್ಮೀಯ ಸ್ನೇಹಿತರೆ, ನೀವು ಈ ಆ್ಯಕ್ಟಲ್ಲಿ ಸೆಕ್ಷನ್ಸ್ 3 ಇರ್ಬೋದು, ಸೆಕ್ಷನ್ಸ್ 4, ಸೆಕ್ಷನ್ಸ್ 7, ಸೆಕ್ಷನ್ಸ್ 12 ಈ ರೀತಿಯಾಗಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳಿದ್ದಾವೆ. ಯಾವಾಗ ಸಂಬಂಧಪಟ್ಟಂತೆ ಯಾವ್ಯಾವ ದಾವಿಗೆ ಸಂಬಂಧಪಟ್ಟಂತೆ ಎಷ್ಟೆಷ್ಟು ಕಾಲ ಪರಿಮಿತಿ ಇದೆ ಎಂಬುದನ್ನು ನಾನು ಮುಂದಿನ ತರಗತಿಗಳಲ್ಲಿ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಆತ್ಮೀಯ ಸ್ನೇಹಿತರೆ. ಮುಂದುವರೆದು ಗಮನಿಸಿ ಆತ್ಮೀಯ ಸ್ನೇಹಿತರೆ. ನಾನು ಇಂದಿನ ತರಗತಿಯಲ್ಲಿ 3 ಇಯರ್ಸ್ ಎಲ್ಗೆ ಸಂಬಂಧಪಟ್ಟಂತೆ 5th ಸೆಮಿಸ್ಟರ್ ಸ್ಟಡಿ ಮಾಡ್ತಿರುವಂಥ ವಿದ್ಯಾರ್ಥಿಗಳಿಗೆ ಅಳವಡಿಸಿರುವಂತಹ CPC ಸಿವಿಲ್ ಪ್ರೊಸೀಜರ್ ಕೋಡ್ 1908 ಆ್ಯಂಡ್ ಲಿಮಿಟೇಷನ್ಸ್ ಆ್ಯಕ್ಟ್ 1963 ಆ್ಯಕ್ಟನ್ನು ಕಂಪಲ್ಸರಿಯಾಗಿ ಡೀಟೇಲ್ ಆಗಿ ಸಂಕ್ಷಿಪ್ತವಾಗಿ ಸರಳ ಭಾಷೆಯಲ್ಲಿ ಅರ್ಥವಾಗೋ ರೀತಿಯಲ್ಲಿ ಮಾಡಿದ್ದೇನೆ ಅಂತ ನಾನು ಭಾವಿಸ್ತೇನೆ. ನಿಮ್ಮೆಲ್ಲರಿಗೂ ಕೂಡ ಅರ್ಥ ಆಗಿದೆ ಅಂತ ಭಾವಿಸ್ತೇನೆ ಆತ್ಮೀಯ ಸ್ನೇಹಿತರೆ. ಈಗಾಗಲೇ ಕಾಮಧೇನು ಲಾ ಅಕಾಡೆಮಿಯಲ್ಲಿ 3 ವರ್ಷದ ಕಾನೂನು ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಎಲ್ಲ ಸೆಮಿಸ್ಟರ್ಗಳು ತರಗತಿಗಳು ಪ್ರಾರಂಭವಾಗಿದ್ದು, ಆ ಪ್ರಾರಂಭ ನೀವು ಅಡ್ಮಿಷನ್ ತಗೊಳ್ಬೇಕಂತ ನಿಮಗೆ ಇಚ್ಛೆ ಇದ್ದರೆ ಆತ್ಮೀಯ ಸ್ನೇಹಿತರೆ ನೋಡಿ, ಹೆಚ್ಚಿನ ಮಾಹಿತಿಗಾಗಿ ಕೆಳಗೆ ಕೊಟ್ಟಿರುವಂಥ ನಂಬರ್ಗೆ ಸಂಪರ್ಕಿಸಿ 7353872963 ಅಥವಾ 6361356472 ಈ ನಂಬರ್ಗೆ ಕರೆ ಮಾಡಿ. ನಿಮ್ಗೆ ಯಾವುದೇ LLB ಬಗ್ಗೆ ಸಂದೇಹ ಇರ್ಬೋದು, ಡೌಟ್ ಇರ್ಬೋದು, ಸರ್ ನಾನು LLB ಮಾಡ್ಬೋದು, ಡಿಗ್ರಿ ಸ್ಟೂಡೆಂಟ್ಸ್ ಇರ್ಬೋದು ಅಥವಾ PUC ಸ್ಟೂಡೆಂಟ್ ಇರ್ಬೋದು, ನಿಮಗೆ ಯಾವುದೇ ಡೌಟ್ ಇದ್ದರೂ ಕೂಡ ನೀವು ಕಾಲ್ ಮಾಡಿ ಕ್ಲಾರಿಫೈ ಮಾಡ್ಕೋಬೋದು. ಅದಲ್ಲದೆ ನಾವು ನಮ್ಮ ಅಕಾಡೆಮಿಯಲ್ಲಿ ಫ್ರೀ ಕಾಸ್ಟಲ್ಲಿ ಲೀಗಲ್ ಕನ್ಸಲ್ಟೆನ್ಸಿ ಕೂಡ ಕೊಡ್ತಿದ್ದೀವಿ ಆತ್ಮೀಯ ಸ್ನೇಹಿತರೆ. ಸರ್ ನಮ್ಮದು ನೀವು ಅಕಾಡೆಮಿಲಿ ಏನು ಬೆನಿಫಿಟ್ ಇದೆ ಅನ್ನೋದು ನಾನು ಫುಲ್ ಇಮೇಜಲ್ಲಿ ಕೊಟ್ಟಿದ್ದೀನಿ. ಆ ಇಮೇಜನ್ನು ಒಂದ್ಸರಿ ನೀವು ಅಬ್ಸರ್ವ್ ಮಾಡಿ ಆತ್ಮೀಯ ಸ್ನೇಹಿತರೆ. ನೋಡಿ, ಆ ಇಮೇಜಲ್ಲಿ ಕಂಪ್ಲೀಟ್ ಲಾ ಕೋರ್ಸಸ್ ಬಿಕಮ್ ಎ ಲೀಗಲ್ ಎಕ್ಸ್ಪರ್ಟ್, ಕಂಪ್ಲೀಟ್ ಏನು KS ಯೂನಿವರ್ಸಿಟಿ ಹುಬ್ಬಳ್ಳಿ ಅವರು ಪ್ರಿಸ್ಕ್ರೈಬ್ ಮಾಡಿರುವಂಥ ಸಿಲೆಬಸನ್ನು ಕಂಪ್ಲೀಟಾಗಿ ಕವರ್ ಮಾಡ್ಕೊಡ್ತೀವಿ. ಅದೇ ರೀತಿಯಾಗಿ ಫುಲ್ ಸಿಲೆಬಸ್ ಕವರೇಜ್ ಏನು ಸಿಲೆಬಸನ್ನು ಕೂಡ ಕವರೇಜ್ ಮಾಡ್ಕೊಡ್ತೀವಿ ಆತ್ಮೀಯ ಸ್ನೇಹಿತರೆ. ಅದೇ ರೀತಿಯಾಗಿ ಎಕ್ಸ್ಪರ್ಟ್ ಪ್ರೊಫೆಸರ್ಸ್ ಆ್ಯಂಡ್ ಪ್ರಾಕ್ಟಿಕಲ್ಸ್ ಟ್ರೈನಿಂಗನ್ನು ನೋಡ್ತೀರಾ. ನಿಮಗೆ ಮೇನ್ ಇಂಪಾರ್ಟೆಂಟ್ ಬಂದುಬಿಟ್ಟು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಕಾಮಧೇನು ಲಾ ಅಕಾಡೆಮಿ ಅವರು EMI ಆಪ್ಷನನ್ನು ಅಳವಡಿಸಿದ್ದಾರೆ ಆತ್ಮೀಯ ಸ್ನೇಹಿತರೆ. ನೋಡಿ, ಫಸ್ಟ್ ಕಲೀರಿ ನಂತರ ಪಾವತಿಸಿ ಅಂತ ಹೇಳ್ಬಿಟ್ಟು EMI ಆಪ್ಷನ್ಸ್ ಅವೈಲೇಬಲ್. ಲರ್ನ್ ನೋ ಪೇ ಲೇಟರ್, ಫಸ್ಟ್ ಕಲೀರಿ ನಂತರ ಪಾವತಿಸಿ ಅಂತ ಹೇಳ್ಬಿಟ್ಟು ನಿಮಗೆ ಒಳ್ಳೆ ಅವಕಾಶಗಳಿದ್ದಾವೆ. ಅವಕಾಶವನ್ನು ಉಪಯೋಗಿಸ್ಕೊಂಡ್ಬಿಟ್ಟು ನಿಮ್ಮ ವಿದ್ಯಾಭ್ಯಾಸವನ್ನು ಮುಂದುವರಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತೀವಿ ಆತ್ಮೀಯ ಸ್ನೇಹಿತರೆ. ಎಲ್ಲರಿಗೂ ಶುಭವಾಗಲಿ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ.